ಯೂಟ್ಯೂಬಲ್ಲಿ ಯಾರ್ಯಾರ್ದೆಲ್ಲ ಚಾನಲ್ ಇದೆ ನಿಮ್ಮೆಲ್ಲರೂ ಕೂಡ ಗುಡ್ ನ್ಯೂಸ್. ಇವಾಗ ನೀವು ಯೂಟ್ಯೂಬಲ್ಲಿ ಮೊದಲಿಗಿಂತ ಇನ್ನು ಮುಂದೆ ನೀವು ಇನ್ನೂ ಜಾಸ್ತಿ ದುಡ್ಡನ್ನು ಮಾಡ್ಬೋದು. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ 2 ಹೊಸ ಅಪ್ಡೇಟ್ಸ್ಗಳು ಬಂದಿದೆ. ಅಪ್ಡೇಟ್ಸ್ಗಳನ್ನ ಕೇಳಿಬಿಟ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಈ ಥರನೂ ಮಾಡ್ಬೋದಾ ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಂತ ಹೇಳ್ತೀರಾ. ಸೊ ನಿಮ್ಮ ಒಂದು ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ ವಿಡಿಯೋ ಪೂರ್ತಿ ನೋಡಿ. 2 ಅಪ್ಡೇಟ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಏನು ಅಪ್ಡೇಟ್ ಬಂದಿದೆ ಅಂತ. ಅಪ್ಡೇಟ್ ಬಂದಮೇಲೆ ಆಮೇಲೆ ತಲೆ ಕೆಡಲ್ಲ ನಿಮಗೆ, ಅಪ್ಡೇಟ್ ಮುಂಚೆನೇ ಗೊತ್ತಿರುತ್ತಲ್ಲ ಅದಕ್ಕೋಸ್ಕರ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ನಾನು ಅಪ್ಡೇಟ್ ಏನಿದೆ ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಅಪ್ಡೇಟ್ನ ತೋರಿಸೋದಕ್ಕಿಂತ ಮುಂಚೆ ಫಸ್ಟು ನಾನು ಇದನ್ನು ಹೇಳ್ಬಿಡಬೇಕು. ನೋಡಿ, ನೀವು ಯೂಟ್ಯೂಬಲ್ಲಿ ಇಷ್ಟು ದಿನ ನೀವು ಪ್ರಮೋಷನ್ ಎಲ್ಲ ಮಾಡ್ತಾಯಿದ್ರಿ. ಪ್ರಮೋಷನ್ ಮಾಡಿದಾಗ ನಿಮಗೆ 2 ಥರ ಬರುತ್ತೆ. ಒಂದು ಡೆಡಿಕೇಟೆಡ್ ವಿಡಿಯೋ, ಇನ್ನೊಂದು ಇಂಟಿಗ್ರೇಟೆಡ್ ವಿಡಿಯೋ. ಡೆಡಿಕೇಟೆಡ್ ವಿಡಿಯೋ ಬಗ್ಗೆ ನಾನು ಇವಾಗ ಮಾತಾಡಲ್ಲ, ಇಂಟಿಗ್ರೇಟೆಡ್ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಯಾವುದಾದ್ರೂ ಒಂದು ಬ್ರ್ಯಾಂಡ್ ಕನೆಕ್ಟ್ ಆಗಿ ನಿಮಗೆ ಸೊ ನಮ್ಮದು ಪ್ರಮೋಷನ್ ಮಾಡಿಕೊಡಿ, ನಮಗೊಂದು ಇಂಟಿಗ್ರೇಟೆಡ್ ವಿಡಿಯೋ ಬೇಕು ಅಂತಂದರೆ, ಸೊ ನೀವು ಯಾವುದಾದ್ರೂ ಯೂಟ್ಯೂಬಲ್ಲಿ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿರ್ತೀರಲ್ಲ, ಆ ಒಂದು ವೀಡಿಯೋ ಮಧ್ಯ ಅದರದ್ದು ನೀವು ಪ್ರಮೋಷನ್ ಮಾಡ್ಕೊಡ್ತೀರಾ. ಅದನ್ನು ನಾವು ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಪ್ರಮೋಷನ್ ಅಂತ ಹೇಳ್ತೀವಿ. 60 ಸೆಕೆಂಡಷ್ಟು ನಾವು ಒಂದು ವೀಡಿಯೋ ಕ್ಲಿಪ್ಪನ್ನು ನಮ್ಮ ಒಂದು ನಾರ್ಮಲ್ ಕಾನ್ಸೆಪ್ಟ್ ವೀಡಿಯೋ ಮಧ್ಯದಲ್ಲಿ ಅದನ್ನು ಆ್ಯಡ್ ಮಾಡಿ ಪಬ್ಲಿಕ್ ಮಾಡಿರ್ತೀವಿ. ಸೊ ಅದನ್ನು ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ. ಇಷ್ಟು ದಿನ ಸೊ ನೀವು ಇಂಟಿಗ್ರೇಟೆಡ್ ಮಾಡಿಬಿಟ್ಟಿರೋದನ್ನು ಸೊ ನೀವು ಅದನ್ನು ರಿಮೂವ್ ಮಾಡ್ತಿದ್ರಿ. ಬೇಡ ಅಂತಂದರೆ ರಿಮೂವ್ ಮಾಡಿಕೊಡ್ತಿದ್ರಿ ಯೂಟ್ಯೂಬಲ್ಲಿ. ಬಟ್ ಇವಾಗ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ಪ್ರಮೋಷನ್ ಬಂದರೆ ನೀವಲ್ಲಿ ಕೊಲ್ಯಾಬ್ ಮಾಡ್ಬೋದು. ಇವಾಗ ಮತ್ತೆ ನಾನು ನಿಮ್ಗೆ ಅದನ್ನು ತೋರಿಸ್ಬೇಕು ಅಂತಂದರೆ ಈಗ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಳ್ತೀನಿ. 1 ಸೆಕೆಂಡ್ ಇರಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಸೊ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಎಸ್, ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ನೋಡಿ, ಯೂಟ್ಯೂಬು ರೀಇಮೇಜಿಂಗ್ ಸ್ಪಾನ್ಸರ್ಶಿಪ್ ಇನ್ ಲಾಂಗ್ ಫಾರ್ಮ್ ವೀಡಿಯೋ ಅಂತ ಅಂದ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈಗ ನೀವು ಯಾವುದೋ ಒಂದು ಪ್ರಮೋಷನ್ ಈ ಥರ ಇಂಟಿಗ್ರೇಟೆಡ್ ಮಾಡಿರ್ತೀರಾ, ಆ ಒಂದು ವೀಡಿಯೋದಲ್ಲಿ ನೀವು ಇಂಟಿಗ್ರೇಟೆಡ್ ಪ್ರಮೋಷನ್ ಮಾಡಿದಾಗ ಸೊ ನೀವು ಅಫ್ಕೋರ್ಸ್ ನೀವು ಅಲ್ಲಿ ಪ್ರಮೋಷನ್ದೆಲ್ಲ ನೀವು ಟ್ಯಾಗ್ ಕೊಟ್ಟಿರ್ತೀರಾ. ಈಗ ನಿಮಗೆ ಯಾವುದೋ ಬೇರೆ ಬ್ರ್ಯಾಂಡ್ ಬರುತ್ತೆ, ಅದೇ ವೀಡಿಯೋಗೆ ನನಗೆ ಪ್ರಮೋಷನ್ ಬೇಕಾಗಿದೆ, ಇಂಟಿಗ್ರೇಟೆಡ್ ಬೇಕಾಗಿದೆ ಅಂತಂದಾಗ ಸೊ ನೀವು ಇವಾಗ ಏನು ಮಾಡ್ಬೋದು, ನೀವು ಹಳೇ ಪ್ರಾಡಕ್ಟು ಪ್ರಮೋಷನ್ ಮಾಡಿರ್ತೀರಲ್ಲ, ಏನೋ ಒಂದು ಪ್ರಮೋಷನ್ ಮಾಡಿರ್ತೀರಲ್ಲ ಇಂಟಿಗ್ರೇಟೆಡ್, ಅದೇ ವೀಡಿಯೋಗೆ ನೀವು ರಿಮೂವ್ ಮಾಡಿ ಅವರ ಒಂದು ಬ್ರ್ಯಾಂಡ್ನ ನೀವು ಪ್ರಮೋಷನ್ ಮಾಡಿಕೊಡ್ಬೋದು. ಹೆಂಗೆ ಅಂತಂದರೆ, ಈಗ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಫಸ್ಟು ಒಂದು ವೀಡಿಯೋ ಮಾಡಿರ್ತೀನಿ. ಆ ಒಂದು ವೀಡಿಯೋದಲ್ಲಿ ನಾನು ಫೋನ್ ಇಂಟಿಗ್ರೇಟೆಡಲ್ಲಿ ಪ್ರಮೋಷನ್ ಮಾಡಿರ್ತೀನಿ. ಈ ಫೋನ್ ತಗೊಳ್ಳಿ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನು ಪ್ರಮೋಟ್ ಮಾಡಿರ್ತೀನಿ ಒಂದು ನಿಮಿಷ ಮಧ್ಯದಲ್ಲಿ, ವೀಡಿಯೋ ಮಧ್ಯದಲ್ಲಿ, ಆಯಿತಾ. ಈಗ ನನಗೆ ಇನ್ನೊಂದು ಬ್ರ್ಯಾಂಡ್ ಬರುತ್ತೆ, ಆಯಿತಾ. ಇನ್ನೊಂದು ಬ್ರ್ಯಾಂಡು ಯಾವುದೋ ಒಂದು ಏರ್ಪಾಡ್ಸ್ ಪ್ರಮೋಷನ್ ಮಾಡಿಕೊಡಿ, ನಮ್ಗೆ ಅದೇ ವೀಡಿಯೋದಲ್ಲಿ ಬೇಕು ಅಂತಂತಾರೆ. ಆವಾಗ ನೀವೇನು ಮಾಡ್ಬೋದು, ಯೂಟ್ಯೂಬಲ್ಲಿ ಇವಾಗ ನೀವು ಹಾಕಿರ್ತೀರಲ್ಲ ಫೋನ್ ಪ್ರಮೋಷನ್ ಮಧ್ಯದ ವೀಡಿಯೋದಲ್ಲಿ ಹಾಕಿರ್ತಿರಲ್ಲ, ಆ ಫೋನ್ ಪ್ರಮೋಷನ್ನ ನೀವು ರಿಮೂವ್ ಮಾಡಿಬಿಟ್ಟು ಇವ್ರ ಏರ್ಪಾಡ್ಸ್ ವೀಡಿಯೋನ ಪ್ರಮೋಷನ್ ಮಾಡಿಬಿಟ್ಟು ಅದನ್ನು ಆ ಒಂದು ವೀಡಿಯೋ ಮಧ್ಯಕ್ಕೆ ನೀವು ಆ್ಯಡ್ ಮಾಡ್ಬೋದು, ಆಯಿತಾ. ಅರ್ಥ ಆಯ್ತದೆ ಗೈಸ್? ಇದು ಹೆಂಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಅಂತ ಅನಿಸುತ್ತೆ. ಅಂದರೆ ನಿಮ್ಗೆ ಹಳೆ ವೀಡಿಯೋ ಮಾಡಿರ್ತೀರಲ್ಲ, ಅದ್ರ ಮಧ್ಯಕ್ಕೆ ಹಳೇದನ್ನು ತೆಗೆದುಬಿಟ್ಟು ಇದು ಹೊಸ್ದಾಕ್ಬೋದು ಪ್ರಮೋಷನ್ನು. ಸೊ ಇದರಿಂದ ಏನಾಗುತ್ತೆ, ನಿಮ್ಗೊಂದು ಒಳ್ಳೆ ಅರ್ನಿಂಗ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದರೆ ಪ್ರಮೋಷನ್ ಮಾಡಿಸೋರು ಜಾಸ್ತಿ ಬರ್ತಾರೆ, ಆಯಿತಾ. ನೀವು ಪ್ರಮೋಷನ್ ಆರಾಮಾಗಿ ಮಾಡ್ಕೊಡ್ಬೋದು. ಮೊದಲಾದರೆ ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಆಗಿಬಿಟ್ಟಿದೆ ಇಂಟಿಗ್ರೇಟೆಡ್ ಅಂತಂದರೆ ಅದನ್ನು ಹಂಗೆ ಬಿಟ್ಬಿಡ್ತಿದ್ವಿ, ಡಿಲೀಟ್ ಮಾಡೋಕ್ಕಾಗ್ತಿರಲಿಲ್ಲ, ಕಟ್ ಮಾಡೋಕ್ಕೂ ಹೋಗ್ತಿರಲಿಲ್ಲ. ಈಗ ನೀವು ಅಲ್ಲೇ ರಿಪ್ಲೇಸ್ ಮಾಡ್ಬೋದು ಅಂತಂದರೆ ನೀವು ಜಾಸ್ತಿ ಬ್ರ್ಯಾಂಡ್ಸ್ಗಳ ಜೊತೆ ನೀವು ಪ್ರಮೋಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಅರ್ನಿಂಗ್ಸ್ ಡಬಲ್ ಆಗುತ್ತೆ. ಇದೊಂದು ಒಳ್ಳೆಯ ಅವಕಾಶ ಯೂಟ್ಯೂಬಲ್ಲಿ. ಸೊ ಇದು ಆದಷ್ಟು ಬೇಗ ಎಲ್ಲರೂ ಒಂದು ಚಾನಲ್ಗೆ ಬರುತ್ತೆ. ಬಂದ ತಕ್ಷಣ ನಾನು ನಿಮ್ಗೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಇದು ಫಸ್ಟ್ ಅಪ್ಡೇಟ್. ಓಕೆ, ಇನ್ನು ಸೆಕೆಂಡ್ ಅಪ್ಡೇಟ್ ನೋಡಿ, ಈಗ ನಿಮ್ಮ ವೀಡಿಯೋಗಳಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ಸ್ನ ನೀವು ಟ್ಯಾಗ್ ಮಾಡಬೇಕು ಅಂತಂದರೆ ನೀವೇ ಹುಡುಕಿ ಟ್ಯಾಗ್ ಮಾಡ್ತಾಯಿದ್ರಿ. ಇವಾಗ ಅದರ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇವಾಗ ಏನಾಗುತ್ತೆ ಅಂತಂದರೆ, ಇಲ್ಲೊಂದು ವೀಡಿಯೋ ಕ್ಲಿಪ್ ನೀವು ನೋಡ್ತಾ ಇದ್ದೀರಾ, ಹಂಗೆ ಅಬ್ಸರ್ವ್ ಮಾಡ್ತಾ ನೋಡಿ, ಆಯಿತಾ. ಸೊ ನಾನು ಇದನ್ನು ಪ್ಲೇ ಮಾಡ್ತೀನಿ. ನೋಡಿ, ಆ ಹುಡುಗಿ ಏನು ಮಾಡ್ತಾ ಇದ್ದಾರೆ, ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ಮೇಕಪ್ ಮಾಡಬೇಕಾದ್ರೆ ಅಲ್ಲಿ ಪ್ರಾಡಕ್ಟ್ ಆಟೋಮೆಟಿಕಲಿ ಕೆಳಗಡೆ ಶೋ ಆಗ್ತಾಯಿದೆ. ಈ ಪ್ರಾಡಕ್ಟ್ನ ಅವರು ಆ್ಯಡ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀರಾ? ಇಲ್ಲ, ಆಯಿತಾ. ಆ್ಯಂಡ್ ಇನ್ನೊಂದು ಕ್ಲಿಪ್ ತೋರಿಸ್ತೀನಿ ನೋಡಿ. ಇವ್ರು ಏನು ಮಾಡ್ತಾವ್ರೆ, ಇಲ್ಲಿ ಸೇಮ್ ಅದೇ ಪ್ರಾಡಕ್ಟ್ಸ್ಗಳು ಇಲ್ಲಿ ನಿಮಗೆ ತೋರಿಸ್ತಾ ಇದೆ, ಆಯಿತಾ. ನಿಮ್ಮ ಆ ವಿಡಿಯೋದಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ಗಳೆಲ್ಲ ಇಲ್ಲಿ ತೋರಿಸ್ತದೆ, ಇದೆಲ್ಲ ಅವರು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಅವ್ರು ಆ್ಯಡ್ ಮಾಡಿಲ್ಲ. ಇದನ್ನು ಯೂಟ್ಯೂಬ್ ಟೀಮೇ ಇವಾಗ ಆ್ಯಡ್ ಮಾಡುತ್ತೆ. ಇದು ಸೆಕೆಂಡ್ ಅಪ್ಡೇಟ್. ಏನಾಗುತ್ತೆ ಅಂತಂದರೆ, ಇವಾಗ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ ನಿಮ್ಮ ವೀಡಿಯೋದಲ್ಲಿ ಅಂತಂದರೆ, ಈಗ ಎಕ್ಸಾಂಪಲ್ ನಾನು ಇವಾಗ ಏನೋ ವೀಡಿಯೋ ಮಾಡ್ತಾಯಿದ್ದೀನಿ, ಸಡನ್ನಾಗಿ ಹಿಂಗೆ ಐಫೋನ್ ಯೂಸ್ ಮಾಡ್ತಾಯಿದ್ದೀನಿ, ಐಫೋನ್ ಪ್ರಾಡಕ್ಟ್ ಆಟೋಮೆಟಿಕಲಿ ಯೂಟ್ಯೂಬರೇ ಲಿಂಕ್ ಮಾಡ್ತಾರೆ. ಇವಾಗ ಹೆಂಗೆ ಮಜಾ, ನೀವು ಹೋಗಿ ಹುಡುಕ್ಬಿಟ್ಟು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಫೋನ್ ಬಗ್ಗೆ ವೀಡಿಯೋ ಮಾಡಿದ್ದೀರಾ, ಆ ಫೋನ್ನ ಯೂಟ್ಯೂಬರೇ ಟ್ಯಾಗ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಈಗ ಹೆಣ್ಮಕ್ಳು ಮೇಕಪ್ ಮಾಡ್ತಾ ಇರ್ತಾರೆ, ಆ ಮೇಕಪ್ಪಲ್ಲಿ ಅವ್ರು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ಹಿಂಗೆ ತೋರಿಸಿರ್ತಾರೆ, ಅದನ್ನು ಯೂಟ್ಯೂಬರ್ ಆಟೋಮೆಟಿಕಲಿ ಟ್ಯಾಗ್ ಮಾಡ್ತಾರೆ. ಅಲ್ಲಿಂದ ಆ ಪ್ರಾಡಕ್ಟ್ನ ಯಾರಾದರೂ
ಪರ್ಚೇಸ್ ಮಾಡ್ತು ಅಂತಂದರೆ ಆ ಒಂದು ಯೂಟ್ಯೂಬರ್ ಕಮಿಷನ್ ಬರುತ್ತೆ ಆಯಿತಾ. ಸೊ ಇದರಿಂದ ನಿಮ್ಮೊಂದು ಅರ್ನಿಂಗ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಈ 2 ಅಪ್ಡೇಟ್ಸ್ಗಳನ್ನ ಯೂಟ್ಯೂಬರ್ಸ್ಗಳಿಗೆ ಇವಾಗ ಕೊಟ್ಟಿದ್ದಾರೆ ಆಯಿತಾ. ಇದು ಆದಷ್ಟು ಬೇಗ ಎಲ್ಲರ ಚಾನಲ್ಲು ಕೂಡ ಬರುತ್ತೆ. ಯಾವ ಅಪ್ಡೇಟ್ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಟ್ಟಾರೆ ಇದರಿಂದ ನಿಮ್ಮ ಒಂದು ಅರ್ನಿಂಗ್ಸ್ನ ನೀವು ಇವಾಗ ಜಾಸ್ತಿ ಮಾಡ್ಕೋಬೋದು. ಒಂದು ಒಳ್ಳೆಯ ಅವಕಾಶ ಅರ್ನಿಂಗ್ಸ್ನ ನೀವು ಡಬಲ್ ಮಾಡ್ಕೊಳ್ಳೋದಕ್ಕೆ. ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.